ನೋಡಿ, ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿನ ಏರಿಳಿತ, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನೇರ ಪರಿಣಾಮ ಭಾರತದ ಗ್ರಾಹಕರ ಮೇಲೆ ತಟ್ಟಿದೆ. ಜೊತೆಗೆ ದೇಶೀಯ ಮತ್ತು ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಜನರ ಜೇಬಿಗೆ ಕತ್ತರಿ ಹಾಕಿದ ಇರಾನ್ ವಾರ್. ಎಲ್ಪಿಜಿ ಸಿಲಿಂಡರ್ ದರ ದಿಢೀರ್ ಏರಿಕೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ದದ ಪ್ರತಿಕೂಲ ಪರಿಣಾಮ ಭಾರತದ ಮೇಲೆ ಬೀರಲು ಪ್ರಾರಂಭವಾಗಿದೆ. ಎಲ್ಪಿಜಿ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದ್ದು, ವಿಶೇಷವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆ 115 ರೂಪಾಯಿ ಹೆಚ್ಚಳ ಆಗಿದೆ. ಈ ಬೆಲೆ ಏರಿಕೆ ಮತ್ತು ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಮೈಸೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್, ಮೊನ್ನೆ ತಾನೇ ರೀಸೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಅದನ್ನ. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂತ ಬಡತನದಿಂದ ಬಂದವರು ಅದನ್ನ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ತರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು? ಇದನ್ನ ನಾವ್ ಯಾರಿಗಂತ ಹೇಳ್ಬೇಕು? ಈ ತರ ಮಾಡೋದ್ರಿಂದ ನಮ್ ಸ್ಯಾಲ್ರಿಗಳು ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಬಹಳ ಕಷ್ಟ ಅನಿಸ್ತದ್ರಿ. ಗರೀಬರದು ಅವ್ರದ್ದು ಎಲ್ಲಾರ್ದು ಕಷ್ಟನೇ ಅನಿಸ್ತದ. ಡಬಲ್ ತಗೋರಿ, ಅದು ತಗೋರಿ, ಇದು ತಗೋರಿ ಅಂತಾರ. ಕಟ್ಗಿಯರೇ ಈಗ ಬುರುವಲ್ ಆಗ್ಯಾರ, ಒಲಿಯರೇ ತೆಗೆದು ಬಿಟ್ಟಾರ. ಬರೇ ಗ್ಯಾಸ್ ಇಂದೇ ಅದ ಎಲ್ಲ. ಒಟ್ಟು ಗ್ಯಾಸ್ ಮೇಲೆ ಜಿಂದಗಿ ಅದ ಎಲ್ಲರದು. ಯಾವಾದ್ ಬಿ ಒಟ್ಟ ಅನುಕೂಲ ಇಲ್ಲ. ಗ್ಯಾಸಿಂದ ಬಹಳ ಅದ. ಅಡಿಗೆ ಇಲ್ಲದ ನಡೆಯಂಗಿಲ್ಲ. ಊಟ ಎಲ್ಲ ಅದ್ರಲಿಂದೇ ಮಾಡ್ಲತ್ತಾರ. ಎಲ್ಲ ಬಹಳ ಅನಿವಾರ್ಯ, ಬಹಳ ಬೇಕಾಗ್ತದ. ಎಲ್ಲರೂ ರೈತರಿಗೆ ಯಾವ್ದವ್ರಿಗೆ ಎಲ್ಲರಿಗೆ ಕಮ್ಮಿ ಮಾಡಿದ್ರು ಎಲ್ಲರೂ ಇದಾತಾರ. ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್. ನಮ್ಗೆ ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತೆ. ಹಾಲಿಂದಾಯ್ತು, ಇದ್ರದಾಯ್ತು, ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮ್ಗ್ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲಿಕೆ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು ಅವರು? ಎಲ್ಪಿಜಿ ಖಾಲಿ ಬೋರ್ಡ್ ಹಾಕಿದ ಗ್ಯಾಸ್ ಏಜೆನ್ಸಿ. ಇಸ್ರೇಲ್ ಇರಾನ್ ಯುದ್ದದ ಎಫೆಕ್ಟ್ ಭಾರತಕ್ಕೂ ತಟ್ಟಿದಂತೆ ಕಾಣ್ತಿದೆ. ಗ್ಯಾಸ್ ಸ್ಟೇಷನ್ಗಳಲ್ಲಿ ಎಲ್ಪಿಜಿ ಕೊರತೆ ಬೋರ್ಡ್ ಹಾಕಿದ್ದಕ್ಕೆ ಆಟೋ ಡ್ರೈವರ್ಸ್ ಹೊರ ಹಾಕಿದ್ರು. ತಮ್ಮ ಹೊಟ್ಟೆಯ ಮೇಲೆ ಸರ್ಕಾರ ತಣ್ಣೀರ್ ಬಟ್ಟೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ನಮಗೆ 3 ದಿನದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಈಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವಾಗ ಸ್ಟಾಕ್ ಎಲ್ಲಿವರೆಗೂ ಇರ್ತದೆ ಅಂತ ಗೊತ್ತಿಲ್ಲ ಸರ್. ಏನ್ ಮಾಡ್ತಾನೆ ಇದಾರಲ್ಲ, ಏನ್ ಆಗ್ತಾ ಇಲ್ವಲ್ಲ ಇವಾಗ? ಏನ್ ಮಾಡಿ ಏನಿದೆ ಇವಾಗ? ಏನ್ ಮಾಡಕ್ಕಿಲ್ವಲ್ಲ. ಎಲ್ಲ ಅವ್ರವ್ರ ಮೇಲೇನೆ ಆಗ್ತಾ ಇದಾರೆ. ಬಡವನೇ ಆಗ್ತಾ ಇದ್ದಾನೆ. ಯಾರೋ ಮಾಡ್ತಾ ಇರೋದಕ್ಕೆ ನಮ್ಮಂತವ್ರು ಬಡವರೇ ಹಾಳಾಗ್ತಾ ಇತ್ತು ಸರ್. ಜೀವನ ಆಟೋನಲ್ಲಿ ದುಡಿಯೋದು 500 ರೂಪಾಯಿ 300 ರೂಪಾಯಿಗೆಲ್ಲ ಇಷ್ಟು ಕಷ್ಟ ಸರ್. ಬಹಳ ಕಷ್ಟ ಇದೆ ಸರ್ ಜೀವನ. ಈಗಂತೂ ಬಹಳ ಕಷ್ಟ ಆಗಿದೆ ಸರ್. ಅಯ್ಯೋ ಬಂದಂದ್ರೆ ಮನೆ ನಡೆಯೋದೇ ಆಟೋನಲ್ಲಿ ಅಂದ್ರೆ 300 ರೂಪಾಯಿ ದುಡ್ಕೊಂಡ್ ಬಂದ್ರೆ 200 ರೂಪಾಯಿ ಎಲ್ಲೋಗುತ್ತೋ ಬಾಡಿಗೆಗೆ ಹೋಗುತ್ತೆ. ಹಂಗಾಗಿದೆ. ಇಡ್ಲಿ, ದೋಸೆ, ತಿಂಡಿ ತಿನಿಸು ದುಬಾರಿ. ಬೆಲೆ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರ ಚಿಂತನೆ. ಸ್ವಲ್ಪ ಕಾದು ನೋಡೋಣ ಅಂತ ಇದ್ರು. ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ವಿಚಾರವನ್ನು ಸಮಂಜಸವಾಗಿ ಚರ್ಚಿಸಿ ನಾವು ಸಣ್ಣ ಮಟ್ಟದ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕಬೇಕಾಗಿತ್ತು. ಆದರೆ ಇವತ್ತು ಈ ಗ್ಯಾಸ್ ಬೆಲೆಯಿಂದ ಮತ್ತೊಂದು ಹೊಡೆತಾಗಿದೆ. ಆದರೂ ಇದು ಟೆಂಪರರಿ ಅಂತ ನೆನೆಸಿಕೊಂಡು ಇನ್ನೂ ಕಾದು ನೋಡ್ತೇವೆ. ಗ್ರಾಹಕರಿಗೆ ನೋವಾಗದ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಮತ್ತೆ ತೀರ್ಮಾನ ತೆಗೆದುಕೊಳ್ತೇವೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಲೆ ಏರಿಕೆ ಮಹಾಸಮರ. ನಮ್ಮ ದೇಶದಲ್ಲಿ ಯಾವುದೇ ಕಡೆಗಳಲ್ಲಿ, ಯಾವುದೇ ರಾಜ್ಯದಲ್ಲಿ ಪೆಟ್ರೋಲಿಯಂನ, ಸಿಎನ್ಜಿನ, ಗ್ಯಾಸ್ನ ಯಾವುದೇ ಅಭಾವ ಇಲ್ಲ. ನಮ್ಮ 1 ತಿಂಗಳಿಗಾಗುವಷ್ಟು ಇನ್ನೂ ಸ್ಟಾಕ್ ಇದೆ, 25 ದಿನಕ್ಕಾಗುವಷ್ಟು ಸ್ಟಾಕ್ ಇದೆ. ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ? ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದೀವಿ? ನಮ್ಮ ಮುಂದಿನ ಇಂಧನದ ಕೆಪಾಸಿಟಿ ಎಷ್ಟಿದೆ? ಪಾರ್ಲಿಮೆಂಟ್ ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡಬಹುದು ಅಂತ. ಮತ್ತೆ ಪ್ರೆಸ್ ಮೀಟ್ ನಲ್ಲಿ ಆಯಿಲ್ ಕಂಪನಿಗಳೇನ್ ಹೇಳ್ತಾ ಇದ್ರೆ 25 ದಿನ ಅಂತ. ಹೆಂಗೆ ಅಪ್ಪ? ದೇಶದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಪೆಟ್ರೋಲಿಯಂ ಇಲಾಖೆ ಖಚಿತಪಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ, ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿನ ಏರಿಳಿತ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನೇರ ಪರಿಣಾಮ ಭಾರತದ ಗ್ರಾಹಕರ ಮೇಲೆ ತಟ್ಟಿದೆ. ಜೊತೆಗೆ ದೇಶೀಯ ಮತ್ತು ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಜನರ ಜೇಬಿಗೆ ಕತ್ತರಿ ಹಾಕಿದ ಇರಾನ್ ವಾರ್. ಎಲ್ಪಿಜಿ ಸಿಲಿಂಡರ್ ದರ ದಿಢೀರ್ ಏರಿಕೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ದದ ಪ್ರತಿಕೂಲ ಪರಿಣಾಮ ಭಾರತದ ಮೇಲೆ ಬೀರಲು ಪ್ರಾರಂಭವಾಗಿದೆ. ಎಲ್ಪಿಜಿ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದ್ದು, ವಿಶೇಷವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆ 115 ರೂಪಾಯಿ ಹೆಚ್ಚಳ ಆಗಿದೆ. ಈ ಬೆಲೆ ಏರಿಕೆ ಮತ್ತು ಸಿಲಿಂಡರ್ ಪೂರೈಕೆಯಲ್ಲಿನ ವ್ಯತ್ಯಯ ಮೈಸೂರಿನ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್, ಮೊನ್ನೆ ತಾನೇ ರೀಸೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಅದನ್ನ. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂತ ಬಡತನದಿಂದ ಬಂದವರು ಅದನ್ನ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ತರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು? ಇದನ್ನ ನಾವ್ ಯಾರಿಗಂತ ಹೇಳ್ಬೇಕು? ಈ ತರ ಮಾಡೋದ್ರಿಂದ ನಮ್ ಸ್ಯಾಲರಿಗಳು ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಬಹಳ ಕಷ್ಟ ಅನಿಸ್ತದ್ರಿ. ಗರೀಬಿರೋರ್ದು ಅವ್ರದ್ದು ಎಲ್ಲಾರ್ದು ಕಷ್ಟನೇ ಅನಿಸ್ತದ. ಡಬಲ್ ತಗೋರಿ, ಅದು ತಗೋರಿ, ಇದು ತಗೋರಿ ಅಂತಾರ. ಕಟ್ಗಿಯರೇ ಈಗ ಬುರುವಲಾಗ್ಯಾರ, ಒಲಿಯರೇ ತೆಗೆದು ಬಿಟ್ಟಾರ. ಬರೇ ಗ್ಯಾಸಿಂದೇ ಅದ ಎಲ್ಲ. ಒಟ್ಟು ಗ್ಯಾಸ್ ಮೇಲೆ ಜಿಂದಗಿ ಅದ ಎಲ್ಲರದು. ಯಾವ್ದು ಬಿ ಒಟ್ಟ ಅನುಕೂಲ ಇಲ್ಲ. ಗ್ಯಾಸಿಂದ ಬಹಳ ಅದ. ಅಡಿಗೆ ಇಲ್ಲದ ನಡೆಯಂಗಿಲ್ಲ. ಊಟ ಎಲ್ಲ ಅದ್ರಲಿಂದೇ ಮಾಡ್ಲತ್ತಾರ. ಎಲ್ಲ ಬಹಳ ಅನಿವಾರ್ಯ, ಬಹಳ ಬೇಕಾಗ್ತದ. ಎಲ್ಲರೂ ರೈತರಿಗೆ ಯಾವ್ದವ್ರಿಗೆ ಎಲ್ಲರಿಗೆ ಕಮ್ಮಿ ಮಾಡಿದ್ರು ಎಲ್ಲರೂ ಇದಾತಾರ. ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್ ನಮ್ಗೆ. ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತ. ಹಾಲಿಂದಾಯ್ತು, ಇದ್ರದಾಯ್ತು, ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮ್ಗ್ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲ್ತಿ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು ಅವರು? ಎಲ್ಪಿಜಿ ಖಾಲಿ ಬೋರ್ಡ್ ಹಾಕಿದ ಗ್ಯಾಸ್ ಏಜೆನ್ಸಿ. ಇಸ್ರೇಲ್ ಇರಾನ್ ಯುದ್ದದ ಎಫೆಕ್ಟ್ ಭಾರತಕ್ಕೂ ತಟ್ಟಿದಂತೆ ಕಾಣ್ತಿದೆ. ಗ್ಯಾಸ್ ಸ್ಟೇಷನ್ಗಳಲ್ಲಿ ಎಲ್ಪಿಜಿ ಕೊರತೆ ಬೋರ್ಡ್ ಹಾಕಿದ್ದಕ್ಕೆ ಆಟೋ ಡ್ರೈವರ್ಸ್ ಹೊರ ಹಾಕಿದ್ರು. ತಮ್ಮ ಹೊಟ್ಟೆಯ ಮೇಲೆ ಸರ್ಕಾರ ತಣ್ಣೀರ್ ಬಟ್ಟೆ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸರ್, ನಮಗೆ 3 ದಿನದಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ. ಈಗ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವಾಗ ಸ್ಟಾಕ್ ಎಲ್ಲಿವರೆಗೂ ಇರುತ್ತೆ ಅಂತ ಗೊತ್ತಿಲ್ಲ ಸರ್. ಏನ್ ಮಾಡ್ತಾನೆ ಇದಾರಲ್ಲ, ಏನ್ ಆಗ್ತಾ ಇಲ್ವಲ್ಲ ಇವಾಗ. ಏನಿದೆ ಇವಾಗ? ಏನ್ ಮಾಡಕ್ಕಿಲ್ವಲ್ಲ. ಎಲ್ಲ ಅವ್ರವ್ರ ಮೇಲೇನೆ ಆಗ್ತಾ ಇದಾರೆ. ಬಡವನೇ ಆಗ್ತಾ ಇದ್ದಾನೆ. ಯಾರೋ ಮಾಡ್ತಾ ಇರೋದಕ್ಕೆ ನಮ್ಮಂತ ಬಡವರೇ ಹಾಳಾಗ್ತಾ ಇದೆ ಸರ್ ಜೀವನ. ಆಟೋನಲ್ಲಿ ದುಡಿಯೋದು 500 ರೂಪಾಯಿ 300 ರೂಪಾಯಿಗೆಲ್ಲ ಇಷ್ಟು ಕಷ್ಟ ಸರ್. ಬಹಳ ಕಷ್ಟ ಇದೆ ಸರ್ ಜೀವನ. ಈಗಂತೂ ಬಹಳ ಕಷ್ಟ ಆಗಿದೆ ಸರ್. ಅಯ್ಯೋ ಬಂದಂದ್ರೆ ಮನೆ ನಡೆಯೋದೇ ಆಟೋನಲ್ಲಿ ಅಂದ್ರೆ 300 ರೂಪಾಯಿ ದುಡ್ಕೊಂಡ್ ಬಂದ್ರೆ 200 ರೂಪಾಯಿ ಎಲ್ಲೋಗುತ್ತೋ ಬಾಡಿಗೆಗೆ ಹೋಗುತ್ತೆ. ಹಂಗಾಗಿದೆ. ಇಡ್ಲಿ, ದೋಸೆ, ತಿಂಡಿ ತಿನಿಸು ದುಬಾರಿ. ಬೆಲೆ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರ ಚಿಂತನೆ. ಸ್ವಲ್ಪ ಕಾದು ನೋಡೋಣ ಅಂತ ಇದ್ರು. ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ವಿಚಾರವನ್ನು ಸಮಂಜಸವಾಗಿ ಚರ್ಚಿಸಿ ನಾವು ಸಣ್ಣ ಮಟ್ಟದ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕಬೇಕಾಗಿತ್ತು. ಆದರೆ ಇವತ್ತು ಈ ಗ್ಯಾಸ್ ಬೆಲೆಯಿಂದ ಮತ್ತೊಂದು ಹೊಡೆತಾಗಿದೆ. ಆದರೂ ಇದು ಟೆಂಪರರಿ ಅಂತ ನೆನೆಸಿಕೊಂಡು ಇನ್ನೂ ಕಾದು ನೋಡ್ತೇವೆ. ಗ್ರಾಹಕರಿಗೆ ನೋವಾಗದ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ಮತ್ತೆ ತೀರ್ಮಾನ ತೆಗೆದುಕೊಳ್ತೇವೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಲೆ ಏರಿಕೆ ಮಹಾಸಮರ. ನಮ್ಮ ದೇಶದಲ್ಲಿ ಯಾವುದೇ ಕಡೆಗಳಲ್ಲಿ ಯಾವುದೇ ರಾಜ್ಯದಲ್ಲಿ ಪೆಟ್ರೋಲಿಯಂನ, ಸಿಎನ್ಜಿನ, ಗ್ಯಾಸ್ನ ಯಾವುದೇ ಅಭಾವ ಇಲ್ಲ. ನಮ್ಮ 1 ತಿಂಗಳಿಗಾಗುವಷ್ಟು ಇನ್ನೂ ಸ್ಟಾಕ್ ಇದೆ, 25 ದಿನಕ್ಕಾಗುವಷ್ಟು ಸ್ಟಾಕ್ ಇದೆ. ಇದ್ರ ಬಗ್ಗೆ ಆತಂಕ ಪಡತಕ್ಕಂತ ಅವಶ್ಯಕತೆ ಇಲ್ಲ. ಎಪ್ಸ್ಟೀನ್ ಅಂದ ತಕ್ಷಣನೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದೀವಿ, ನಮ್ಮ ಮುಂದಿನ ಇಂಧನದ ಕೆಪಾಸಿಟಿ ಎಷ್ಟಿದೆ. ಪಾರ್ಲಿಮೆಂಟ್ ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡಬಹುದು ಅಂತ. ಮತ್ ಪ್ರೆಸ್ ಮೀಟ್ ನಲ್ಲಿ ಆಯಿಲ್ ಕಂಪನಿಗಳೇನ್ ಹೇಳ್ತಾ ಇದ್ರೆ 25 ದಿನ ಅಂತ. ಹೆಂಗೆ ಅಪ್ಪ? ದೇಶದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಪೆಟ್ರೋಲಿಯಂ ಇಲಾಖೆ ಖಚಿತಪಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.